ಎಲ್ಲರೂ ಸಾಕಷ್ಟು ಸವಿಸ್ತಾರವಾಗಿ ಲೋಕಸಭಾ ಚುನಾವಣೆ, ದೇಶದ ಚುನಾವಣೆ, ದೇಶಕ್ಕೆ ಮೋದಿಯವರು ಅನಿವಾರ್ಯ ಅನ್ನುವಂಥದ್ದನ್ನ ಬಹಳಷ್ಟು ವಿವರಣವಾಗಿ ತಮ್ಮನ್ನು ಹೇಳಿದರು. ಇಡೀ ದೇಶನೇ ಇವತ್ತು ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕನ್ನುವುದರಲ್ಲಿ ಸಂಪೂರ್ಣವಾಗಿ ಮನಸ್ಸನ್ನ ಮಾಡಿದರು. ಯಾಕೆ ಅವರನ್ನ ಮತ್ತೆ ಪ್ರಧಾನಮಂತ್ರಿ ಮಾಡಬೇಕಂತ ಅನ್ನುವಂಥದ್ದನ್ನ ವಿಚಾರಗಳು ಕೂಡ ಬಹಳಷ್ಟು ಸ್ಪಷ್ಟವಾಗಿದೆ. ಯಾರಿಗೂ ಒಬ್ಬರಿಗೆ ಎಂಪಿ ಮಾಡ್ಲಿಕ್ಕಂತಲ್ಲ, ದೇಶದ ಭವಿಷ್ಯವನ್ನ ರೂಪಿಸಬೇಕು, ದೇಶದ ಅರ್ಥವ್ಯವಸ್ಥೆಯನ್ನ ಬಲಿಷ್ಠಗೊಳಿಸಬೇಕು, ದೇಶದ ಆಂತರಿಕ ಮತ್ತು ಬಾಹ್ಯ ಸುರಕ್ಷತೆಯನ್ನ ಗಟ್ಟಿಗೊಳಿಸಬೇಕು, ದೇಶದ ಪ್ರಭಾವವನ್ನ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿಸಬೇಕು. ಈ ಎಲ್ಲದರ ಒಳಗಡೆ ನಮ್ಮ ಸುರಕ್ಷತೆ ಮತ್ತು ನಮ್ಮ ಆರ್ಥಿಕ ಏಳಿಗೆಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಅಂತ ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರು ದೇಶದ ಜನರಿಗೆ ಒಂದು ಪರಿಚಯವನ್ನು ಮಾಡಿಸಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ದೇಶದ ಜನ ಭಾರತೀಯ ಜನತಾ ಪಕ್ಷ ಮತ್ತು ನರೇಂದ್ರ ಮೋದಿ ಅವರ ಬೆನ್ನಿಗೆ ನಿಂತಿದೆ. ಗುಲ್ಬರ್ಗದಲ್ಲಿ ಮೋದಿ ಅವರು ಹೇಳಿದರು, ನಾನು ಭಗವಂತ ಭವನಿಗೆ ಮತ್ತೊಮ್ಮೆ ಪಕ್ಷದ ಅಭ್ಯರ್ಥಿಯನ್ನಾಗಿ ನಿಮ್ಮ ಎದುರುಗಡೆ ಕಳಿಸ್ತಾ ಇದ್ದೀನಿ. ಭಾರತೀಯ ಜನತಾ ಪಕ್ಷ ಒಬ್ಬನಿಗೆ ಅಭ್ಯರ್ಥಿಯನ್ನು ಮಾಡಿದ ಅರ್ಥ ಏನಂದ್ರೆ ಮತ್ತೆ ಜನಸೇವೆಯನ್ನ ಮಾಡಲಿಕ್ಕೆ ನಿಮ್ಮ ಎದುರು ಕಳಿಸಿದ್ದೀನಿ ಅನ್ನುವಂಥದ್ದು. ಕಳೆದ 10 ವರ್ಷದಲ್ಲಿ ನಿಮ್ಮೆಲ್ಲರ ಒಂದು ಪರಿಶ್ರಮ ಮತ್ತು ಒಂದು ಆಶೀರ್ವಾದದಿಂದ ಲೋಕಸಭಾ ಸದಸ್ಯನಾಗಿ ಕಳೆದ 3 ವರ್ಷದಿಂದ ಸಚಿವನಾಗಿ ಜಿಲ್ಲೆಯ ಅಭಿವೃದ್ಧಿಯನ್ನು ಯಾವ ರೀತಿ ಮಾಡಿದ್ದೀನಿ ಮತ್ತು ಎಷ್ಟು ಕ್ರಿಯಾಶೀಲನಾಗಿದ್ದೀನಿ ಅನ್ನುವಂಥದ್ದನ್ನ ನಾನೇ ನಿಮಗೆ ಹೇಳಬೇಕಾಗಿಲ್ಲ. ಇವತ್ತು ಔರಾದ್ ಬೀದರ್ ರಸ್ತೆ ಆಗಿರ್ಬೋದು, ಬೀದರ್ ಕಮಲಗ ರಸ್ತೆ ಆಗಿರ್ಬೋದು, ಔರಾದಿಗೆ ಕೊಲ್ಲೂರಿನಲ್ಲಿ ಮುಂಬರುವಂತಹ ಸಿಪೆಟ್ ಕಾಲೇಜ್ ಆಗಿರ್ಬೋದು, ಅವರ ತಾಲೂಕಿನಲ್ಲಿ ಸುಮಾರು 13,000 ಕೋಟಿಯ ಸೋಲಾರ್ ಪಾರ್ಕ್ ಅನ್ನ ಮಂಜೂರಾತಿ ಮಾಡಿಸಿದಾಗಿರ್ಬೋದು, ನೀರಾವರಿ ಯೋಜನೆಗಳ ಮಂಜೂರಾತಿ ಮಾಡಿಸಿದಾಗಿರ್ಬೋದು, ಹೀಗೆ 75 ವರ್ಷಗಳಲ್ಲಿ ಯಾರು ಮಾಡಲಾದಂತ ಕೆಲಸಗಳನ್ನು ಹೀಗೆ ಎಲ್ಲದರಲ್ಲಿಯೂ ಕ್ರಿಯಾಶೀಲನಾಗಿ ಮಾಡಿದಂಥದ್ದನ್ನ ನೀವು ಸ್ವತಃನೇ ನಿಮ್ಮ ಅನುಭವಕ್ಕೆ ಬಂದವರು. ಆದರೆ ಇಲ್ಲಿನ ಉಸ್ತುವಾರಿ ಸಚಿವರಾದ ಈಶ್ವರ ಖಂಡ್ರೆ ಅವರು ಪದೇ ಪದೇ ಮೊಸರಿನಲ್ಲಿ ಕಲಿಯ ಆರೋಪಗಳನ್ನ ವಿರೋಧ ಪಕ್ಷದವರಿಗೆ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಮತ್ತು ಒಬ್ಬ ಎಂಪಿ ಆಗಿ MLA ಇರ್ತಾರೆ, ಯಾವ ರೀತಿ ತಿರುಗಾಡಿದ್ರು ಅಷ್ಟು ಕ್ಷೇತ್ರದಲ್ಲಿ ಸುತ್ತಾಡ್ತಾ ಇರುವಂತದ್ದು ಅದೊಂದು ನೋವಿದೆ. ಕೇಂದ್ರ ಸರ್ಕಾರದಲ್ಲಿ ಪ್ರಭಾವವನ್ನು ಬೀರಿ ಕ್ಷೇತ್ರಕ್ಕೆ ಅನುದಾನ ತಂದಿದ್ದಾಗಿರ್ಬೋದು, ಯೋಜನೆಗಳು ತಂದಾಗಿರ್ಬೋದು, ಇದರಿಂದ ಹೊಟ್ಟೆ ನೋವಿದೆ ಈಶ್ವರ ಖಂಡ್ರೆ ಅವರಿಗೆ. ಹೀಗಾಗಿ ಇವೆಲ್ಲವೂ ನಾವು 65 ವರ್ಷದಿಂದ ಈ ಜಿಲ್ಲೆಯಲ್ಲಿ ರಾಜಕಾರಣ ಮಾಡ್ತಿದ್ದೆ, ನಮ್ಮಿಂದ ಸಾಧ್ಯವಾಗಲಿಲ್ಲ ಅನ್ನೋಂಥದ್ದನ್ನ ಅಸೂಯೆ ಇದೆ. ಹೀಗಾಗಿ ನಮ್ಮ ಮೇಲೆ ಈಗ ಏನು ಆರೋಪ ಮಾಡ್ತಾ ಇದ್ದಾರೆ, ಚುನಾವಣೆಯಲ್ಲಿ 10 ವರ್ಷ ಆಯಿತು ಸಂಸದರಾಗಿ, 3 ವರ್ಷದಿಂದ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. ಅವರ ಜಿಲ್ಲೆಗೆ ಅವರ ಕೊಡುಗೆ ಶೂನ್ಯ, ಅವರ ಸಾಧನೆ ಶೂನ್ಯ. ನನ್ನಂತ ಪ್ರಾಮಾಣಿಕ ವ್ಯಕ್ತಿಗೆ ನನ್ನ ಸಾಧನೆಗಳ ಅವ್ರ ಕಡೆ ಹ್ಯಾಂಗ ಕಾಣಿಸ್ಲಿಕ್ಕೆ ಸಾಧ್ಯವಾಗ್ತದೆ? ನಾನು ಕೂಡ ಅವರಂತೆ ಭ್ರಷ್ಟಾಚಾರಿ ಆಗ್ತಿದ್ದೆ ಅಂದ್ರೆ ಪ್ರೋತ್ಸಾಹ ಬೆಳೆಸಲಿಕ್ಕೆ ಅವರಿಗೆ ಬಹಳ ಖುಷಿಯೇ ಆಗ್ತಿತ್ತು. ಆದರೆ ನನ್ನ ರಾಜಕೀಯದಲ್ಲಿ ಪಾದಾರ್ಪಣೆ ಮಾಡಿರುವುದೇ ನನ್ನ ಸ್ವಾರ್ಥಕ್ಕಲ್ಲ, ನನ್ನ ಕುಟುಂಬದ ಏಳಿಗೆಗಲ್ಲ,
ನನ್ನ ಸ್ವಾರ್ಥಕ್ಕೆ ಅಲ್ಲ. ನಾನು ಚುನಾವಣೆ